ನಮಸ್ಕಾರ ರೈತ ಮಿತ್ರರೇ. ನಾವ್ ಇವತ್ತೊಂದ ನಿಮಗೆ ಹೊಸ ಔಷಧದ ಬಗ್ಗೆ ಮಾಹಿತಿ ಕೊಡೋದ್ರಿ. ಯಾವಪ್ಪ ಅಂದ್ರ ಮಲ್ಟಿನ್ಯಾಷನಲ್ ಕಂಪನಿ ಆಗಿರುವ ವೆಲಾಗ್ರೋ ಕಂಪನಿಯ MC ಸೆಟ್ ಇದ್ರ ಬಗ್ಗೆ. ಏನಪ್ಪಾ ಅಂತಂದ್ರ ತರಕಾರಿ ಮತ್ತು ಹಣ್ಣಿನ ಬೆಳೆಯುವ ಬೆಳೆಗಾರರಲ್ಲಿ ಒಂದು ಅತಿ ಹೆಚ್ಚು ದೊಡ್ಡ ಸಮಸ್ಯೆ ಕಾಡ್ತಾ ಇರೋದು ಏನಪ್ಪಾ ಅಂತಂದ್ರ ಕಾಯಿ ಹೂವ ಸೆಟ್ಟಿಂಗ್. ಈ ಕಾಯಿ ಹೂವ ಸೆಟ್ಟಿಂಗ್ ಇಷ್ಟ ಕಾಡತೈತಿ ಅಂದ್ರಿ ಚಲೋ ಎಲ್ಲಾ ಕಂಪನಿಯ ಪೈಲ ಡ್ರೆಂಚಿಂಗ್ ಸ್ಪ್ರೇ ಫಂಗಿಸೈಡ್ ಕೀಟನಾಶಕ ಎಲ್ಲಾ ಮೇಂಟೈನ್ ಮಾಡ್ಕೊಂಡ್ ಬಂದಿರ್ತಾರಿ. ಲಾಸ್ಟಿಗೆ ಬಂದ ಹೂವ ಕಾಯಿ ಟೈಮ್ಕ ಅತಿ ಹೆಚ್ಚು ರೈತರ ಹುಮ್ಮಸ್ಸನ್ನ ಕುಗ್ಗೊಳಿಸೋದ್ರಿ. ಅದ್ರ ಬಗ್ಗೆನ ಒಂದು ಸೊಲ್ಯೂಷನ್ ಆಗಿ ಬಂದಿರುವಂತ MC ಸೆಟ್ ಕಾಯಿ ಹೂವ ಸೆಟ್ಟಿಂಗ್ ಸಲುವಾಗಿ ತೆಗೆದಿರುವಂತ MC ಸೆಟ್ ನ ಬಗ್ಗೆ ಮಾಹಿತಿ ಕೊಡೋದ್ರಿ. ಕಾಯಿ ಹೂವ ಸೆಟ್ಟಿಂಗ್ ಮಾಡ್ಲಾಕ ಇದು ಎಷ್ಟು ಪ್ರಮಾಣ ವಾಪರ್ಸ್ಬೇಕು, ಯಾವ ಹಂತ ವಾಪರ್ಸ್ಬೇಕು, ಯಾವ ವಾತಾವರಣ ವಾಪರ್ಸ್ಬೇಕು, ಯಾವ ಬೆಳಿ ವಾಪರ್ಸ್ಬೇಕು, ಯಾವ ಬೆಳಿ ವಾಪರ್ಸಬಾರ್ದು, ಏನೇ ಕಾಂಬಿನೇಷನ್ ಆಗ್ತೈತಿ, ಇದ್ರ ಮೋಡ್ ಆಫ್ ಆಕ್ಷನ್ ಏನ, ಇವೆಲ್ಲದ್ರ ಬಗ್ಗೆ ಒಂದು ಶಾರ್ಟ್ ಅಂಡ್ ಸ್ವೀಟ್ ವಿಡಿಯೋದಲ್ಲಿ ಮಾಹಿತಿ ಕೊಡೋದ್ವಿ. ನೀವು ನಮ್ಮ ಚಾನಲ್ ಹೊಸವಾಗಿದ್ರೆ ಚಾನಲ್ ಅನ್ನ ಫಾಲೋ ಮಾಡ್ರಿ, ಮತ್ತೆ ನಿಮ್ ಇನ್ನಿತರ ರೈತ ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡ್ರಿ. ಏನಪ್ಪಾ ಇದು MC ಸೆಟ್ ಮಾಡೋ ಕೆಲಸ ಅಂತ ನೋಡೋಕ್ಕಿಂತ ಮೊದಲ ಕಾಯಿ ಹೂವ ಸೆಟ್ಟಿಂಗ್ ಯಾಕೆ ಆಗತ್ತಿಲ್ಲ ಅದ್ರ ಬಗ್ಗೆ ನಮ್ಮ ರೈತರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತೀವ್ರಿ. ಏನಪ್ಪಾ ಅಂತಂದ್ರ ವೆದರ್ ವಾತಾವರಣ ಸರಿ ಇಲ್ಲದೆ ಇರುವಂತ ಟೈಮ್ದಾಗ, ಆಮೇಲೆ ಜಾಸ್ತಿ ರೈತರ ಕೆಳಗೆ ನೀರನ್ನು ಕೊಟ್ಟಂತ ಸಮಯದಾಗ, ಕೆಲವೊಂದು ಫಂಗಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ ಡೋಸ್ ಹೆಚ್ಚಾದಂತ ಸಮಯದೊಳಗ ಸೆಟ್ಟಿಂಗ್ ಎಲ್ಲಾ ಡ್ರಾಪ್ ಆಕತ್ರಿ. ಇವೆಲ್ಲಕ್ಕೂ ಸೊಲ್ಯೂಷನ್ ಈ MC ಸೆಟ್ ನೋಡ್ರಿ. ಏನ್ ಯಾವ ಬೆಳಿಗ್ಗೆ ಯೂಸ್ ಮಾಡ್ಬೇಕಪ್ಪ ಅಂತಂದ್ರ ಇದನ್ನ ಹಣ್ಣಿನ ಬೆಳೆಗಳಾದ ಪಪ್ಪಾಯಿ, ಸೀತಾಫಲ, ಆಪಲ್, ಗ್ರೀನ್ ಆಪಲ್, ತಂಬಿ, ಚಿಕ್ಕು, ಪೇರಲ, ಮಾವಿನಕಾಯಿ, ಕಲ್ಲಂಗಡಿ ಎಲ್ಲಾ ತರದ ಹಣ್ಣಿನ ಬೆಳೆಯಲ್ಲಿ ಬಳಸಬಹುದ್ರಿ. ಇನ್ನು ತರಕಾರಿಗಳು ನೋಡ್ಬೇಕಾದ್ರೆ ಮೆಣಸಿನಕಾಯಿ, ಹೀರೆಕಾಯಿ, ಬದನೆಕಾಯಿ, ಸೌತೆಕಾಯಿ, ಹಾಗಲಕಾಯಿ, ಟೊಮ್ಯಾಟೊ ಇನ್ನಿತರ ಮುಖ್ಯವಾದ ಎಲ್ಲಾ ತರಕಾರಿ ಬೆಳೆಯಲ್ಲೂ ವಾಪರ್ಸಬಹುದ್ರಿ. ಏನಿದೆ ಮಾಡೋ ಮುಖ್ಯ ಕೆಲ್ಸಕ್ಕೆ ಏನಪ್ಪಾ ಅಂತಂದ್ರ ಮೋಡ್ ಆಫ್ ಆಕ್ಷನ್ ಏನ್ ಮುಖ್ಯ ಕೆಲಸ ಐತಿರದಪ್ಪ ಅಂತಂದ್ರ ಕಾಯಿ ಹೂವ ಸೆಟ್ಟಿಂಗ್ ಮಾಡುದ್ರಿ. ಈ ಸಮಯದೊಳಗ ನಿಮ್ ಕಾಯಿ ಡ್ರಾಪ್ ಆಗತ್ತಿತ್ತಂದ್ರ, ವಾತಾವರಣ ಚೇಂಜ್ ಆಗಿ ಕಾಯಿ ಡ್ರಾಪ್ ಆಗತ್ತಿತ್ತಂದ್ರ ಆ ಕಾಯಿಯನ್ನ ಸೆಟ್ಟಿಂಗ್ ಮಾಡೋ ಜೊತೆಗೆ ಹೂವನ್ನ ಕಾಯಿಯ ಕನ್ವರ್ಟ್ ಮಾಡುವಲ್ಲಿ ಇದ್ರ ಜಾಸ್ತಿ ಕೆಲಸ ನಿರ್ವಹಿಸತ್ರಿ. ಆಮೇಲೆ ಕಾಯಿಯನ್ನ ಗಟ್ಟಿಗೊಳಿಸತ್ರಿ. ಇದರಲ್ಲಿ ಇರುವ ಕಂಟೆಂಟ್ ಏನಪ್ಪಾ ಅಂತಂದ್ರೆ ತಿಳ್ಕೊಬೇಕಂದ್ರ ಅಮಿನೋಸಿಡ್, ವಿಟಮಿನ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂಡ್ ಸೀವಿಡ್ ಎಕ್ಸ್ಟ್ರಾಕ್ಟ್. ಮುಖ್ಯವಾಗಿ ಇದು ಬಯೋಸ್ಟಿಮ್ಯುಲೆಂಟ್ ಐತ್ರಿ. ಸೀವಿಡ್ ಎಕ್ಸ್ಟ್ರಾಕ್ಟ್ ಸಮುದ್ರದೊಳಗಿನ ಅಸ್ಕೋಪ್ಲಮ್ ನಿಸೋಡಮ್ ಎನ್ನುವ ಒಂದು ಕಂಟೆಂಟ್ ಅನ್ನ ಇದ್ರ ಮುಖ್ಯವಾಗಿ ಇದ್ರೊಳಗೆ ಮಿಕ್ಸ್ ಮಾಡ್ಯಾರಿ. ಅದರಿಂದ ಗಿಡಗಳ ಅಜೈವಿಕ ಒತ್ತಡ ಅಂದ್ರೆ ಟ್ರೆಸ್ ಅಂತ ಏನ್ ಕೇಳ್ತೀವಿ, ಟ್ರೆಸ್ ಅನ್ನು ಕೂಡ ಕಡಿಮೆ ಮಾಡಿ ಅಗದಿ ಬೆಳಿಗ್ಗೆ ರಿಲ್ಯಾಕ್ಸ್ ಆದಂತ ಮೋಡೋ ತರ್ತೈತ್ರಿ. ರಿಲ್ಯಾಕ್ಸ್ ಆದಂತ ಮೋಡೋ ತರೋದ್ರಿಂದ ಮನುಷ್ಯ ಹೆಂಗ್ ಫ್ರೀ ಹಾಕನಲ್ರಿ, ಅದೇ ಟೈಪ್ ಬೆಳೆಗಳು ಫ್ರೀ ಆದಾಗ ಆಟೋಮೆಟಿಕ್ ಸೆಟ್ಟಿಂಗ್ ಹಿಡಿತಾವ್ರಿ. ನಿಮ್ ಯಾವ್ದೇ ಬೆಳೆ ಇರ್ಲಿ, ಹಣ್ಣು ಇರ್ಲಿ, ತರಕಾರಿ ಇರ್ಲಿ, ಯಾವ್ದೇ ತರ ಬೆಳೆ ಇರ್ಲಿ, ಅದ್ರಲ್ಲಿ ಇದನ್ನ ಕಂಪಲ್ಸರಿ ವಾಪರ್ಸ್ ನೋಡ್ರಿ. ಇದನ್ನ ವಾಪರ್ಸು ಪ್ರಮಾಣ ಏನಪ್ಪಾ ಅಂತಂದ ಕೇಳಿದ್ರ 1 ಲೀಟರ್ 200 ml ಅಂದ್ರೆ 20 ಲೀಟರ್ ಪಂಪಿಗೆ 50 ml ನಂಗೆ ವಾಪರ್ಸ್ರಿ. ಆಗಿತ್ರಿ ಇವತ್ತ MC ಸೆಟ್ ನ ಬಗ್ಗೆ ಮಾಹಿತಿ. ಇನ್ನು ಇಂಥವೇ ಇನ್ಫಾರ್ಮೇಟಿಕ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆಮೇಲೆ ಬೆಲ್ ಅಂಕ ಟೈಪ್ ಮಾಡ್ರಿ. ಮತ್ತೆ ಇನ್ನಿತರ ನಿಮ್ಮ ರೈತ ಮಿತ್ರ ಶೇರ್ ಮಾಡ್ರಿ. ಧನ್ಯವಾದಗಳು.